ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮ ಭಾಳ ನಮ್ಮ ಇಲಾಖೆಗೆ ಭಾಳ ಒಂದು ಮೆರುಗನ್ನು ತರ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಸೇವೆ, ಅದಕ್ಕಾಗಿ ಅವರಿಗೆ ಉತ್ತೇಜನಕ್ಕಾಗಿ ಇದು ಪೊಲೀಸ್ ಇಲಾಖೆಯಲ್ಲಿ ಸೇವಾ ಮತ್ತು ತ್ಯಾಗದ ಮಹತ್ವ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧ ಪತ್ತೆ ಮತ್ತು ತಡೆ, ಸಾಮಾಜಿಕ ಭದ್ರತೆ ಹಾಗೂ ಇತರ ಅಂಶಗಳನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತಿದೆ. ನಾನು ಮಾಡ್ತಕ್ಕಂಥ ಸೇವೆ, ನನ್ನ ಕೆಲಸ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಆ ಥರ ಜ್ಞಾನವನ್ನು ಮೈಗೂಡಿಸ್ಕೊಂಡು, ಆ ಥರ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವವನ್ನು ಮೈಗೂಡಿಸ್ಕೊಂಡು ಇಲಾಖೆಗೆ ಹಾಗೂ ಸರ್ಕಾರಕ್ಕೆ, ಮೇಲಧಿಕಾರಿಗಳಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ನಾನಾದರೂ ಭಾವಿಸ್ತಾ, ನಮ್ಮೆಲ್ಲರಿಗೂ ದೇವರು ಸುಖ, ನೆಮ್ಮದಿ, ಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಹಾರೈಸಿ ಅತಿಥಿಗಳು 1991ರಂದು ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡಿದ್ದು 1994ರಲ್ಲಿ ಪಾವಗಡದಲ್ಲಿ ನಡೆದಂತಹ ನಕ್ಸಲ್ ನಿಗ್ರಹ ದಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು. ಒಂದನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಂಡದ ನಾಯಕ ಶ್ರೀ ಮಂಜಣ್ಣ RSI DR ಅವರು. ಎರಡನೆಯ ತಂಡ ತುಮಕೂರು ಉಪವಿಭಾಗ ತಂಡ ನಾಯಕರು ಶ್ರೀ ಬೈರೇಗೌಡ PSI ಹೆಬ್ಬೂರು ಪೊಲೀಸ್ ಠಾಣೆಯವರು. ಮಹಿಳಾ ಪೊಲೀಸರ ತಂಡದ ನಾಯಕಿ ಶ್ರೀಮತಿ ರೇಣುಕಾ ಯಾದವ್ PSI ಕೋಲಾರ ಪೊಲೀಸ್ ಠಾಣೆಯವರು. ಕರ್ತವ್ಯ ನಿರ್ವಹಿಸುವುದು ನಮ್ಮ ಜವಾಬ್ದಾರಿ. ಗೌರವ ವಂದನೆಯನ್ನ ಸಲ್ಲಿಸಲು ಕವಾಯತಿನ ಮುಂದಾಳತ್ವವನ್ನು ವಹಿಸಿ ಪಥಸಂಚಲನವನ್ನ ನಡೆಸಿಕೊಡ್ತಾ ಇದ್ದಾರೆ ದಂಡನಾಯಕರಾಗಿ ಶ್ರೀ ಅಮೋಕ್ RPI DR ಅವರು. ಇದೀಗ ಮೊದಲನೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡದ ನಾಯಕರು ಶ್ರೀ ಮಂಜಣ್ಣ RSI ರವರು. ತುಮಕೂರು ನಗರ ತಂಡದ ನಾಯಕರಾಗಿ ಶ್ರೀ ಬೈರೇಗೌಡ PSI ಹೆಬ್ಬೂರು ಠಾಣೆಯವರು ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇವತ್ತೇನು ಈ ದಿನ, ಈ ಕ್ಷಣವನ್ನು ನಾನು ನನ್ನ ಜೀವನದ ಮಹತ್ತರ ಹಾಗೂ ನನ್ನ ಸ್ಮರಣೀಯ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಏನು ನನ್ನ 33 ವರ್ಷಗಳ ಸೇವಾವಧಿಯಲ್ಲಿ ನೋಡಿದಂತಹ ಒಂದು ಅತ್ಯುತ್ತಮವಾದಂತಹ ಕವಾಯತನ್ನು ತಾವೆಲ್ಲರೂ ನೀಡಿ ನನಗೆ ಗೌರವವನ್ನು ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ನನ್ನ ತುಂಬ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ತಾವೆಲ್ಲರೂ ಪ್ರತಿ ದಿವಸ ಕಠಿಣ ಶ್ರಮ ಹಾಗೂ ದೈಹಿಕ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಎಲ್ಲೋ ಒಂದು ಕಡೆ ನಾವು ಬಹಳಷ್ಟು ಮಂದಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಪ್ರತಿ ದಿವಸ ಈ ಒತ್ತಡ ನಿವಾರಣೆಗಾಗಿ ತಾವು 1 ಗಂಟೆ ಏನು ಮಾನ್ಯ ಕಳೆದ ಬಾರಿ ಇನ್ಸ್ಪೆಕ್ಷನ್ IGP ಸಾಹೇಬರು ಬಂದು ಒಂದು ಸಂದೇಶವನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಹಿತದೃಷ್ಟಿಯಿಂದ ತಾವೆಲ್ಲರೂ 1 ಗಂಟೆಯನ್ನು ನಿಮಗಾಗಿ ಮೀಸಲಿಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ನಾನು ಸಹ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ತಾವೆಲ್ಲರೂ ಜೊತೆಗೆ ನಮ್ಮ ಕುಟುಂಬದ ಯೋಗಕ್ಷೇಮ ಮತ್ತು ಆರೋಗ್ಯವನ್ನು ನೋಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಅವರಿಗೂ ಸಹ ಕಾಲಾವಕಾಶವನ್ನು ಕೊಟ್ಟು ಉತ್ತಮ ಸೇವೆಯನ್ನು ಸಲ್ಲಿಸುವಂತಹ ಮನಸ್ಸನ್ನು ಮೈಗೂಡಿಸ್ಕೊಳ್ಬೇಕಂತ ನಾನು ಮನವಿ ಮಾಡಿಕೊಳ್ತೇನೆ. 3/2025ರವರೆಗೆ
ಈ ಜಿಲ್ಲೆಯಲ್ಲಿ ಒಟ್ಟು 27 ಮಂದಿ ವಯೋನಿವೃತ್ತಿ ಅಥವಾ ಸ್ವಯಂ ನಿವೃತ್ತಿ ಮತ್ತು 10 ಮಂದಿ ದಿಗುವಂತ ಅಧಿಕಾರಿ ಮತ್ತು ಸಿಬ್ಬಂದಿಯ ವರ್ಗಗಳ ಕುಟುಂಬದವರಿಗೆ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಜಗನ್ನಾಥಾಚಾರ್ಯ ಎಸ್ ನಿವೃತ್ತ CSC, ಶ್ರೀ ಗಂಗಬಸವಯ್ಯ ನಿವೃತ್ತ ASI, ಶ್ರೀ ಪರಮೇಶ್ವರ್ ನಿವೃತ್ತ ASI, ನಿವೃತ್ತ RSI, ಶ್ರೀ ರಾಮು PN ನಿವೃತ್ತ ASI, ಶ್ರೀ ರಾಮಚಂದ್ರಯ್ಯ HF ನಿವೃತ್ತ PSI, ಶ್ರೀ ರುದ್ರಮೂರ್ತಿ ನಿವೃತ್ತ PSI. ದಯಮಾಡಿ ಅವರ ಕುಟುಂಬದವರು ಸಹ ತಮ್ಮ ಹೆಸರನ್ನು ಕರೆದು ಬಂದು ವೇದಿಕೆಗೆ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ಇವತ್ತೇನು ಇಲಾಖೆಗೆ ನಾವು ಭಾಳ ಒಂದು ದೇಶ ಒಂದು ಗುರಿಯನ್ನು ಇಟ್ಕೊಂಡು ಸೇವೆ ಮಾಡಬೇಕಂತೇಳಿ ನಾವು ಬಂದಿದ್ದೇವೆ. ಅದನ್ನು ದಯವಿಟ್ಟು ತಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು. ಇವತ್ತು ಸಮಾಜ ರಕ್ಷಣೆಗಾಗಿ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವನೆಯಿಂದ ನಾವು ಇರಬೇಕಾಗುತ್ತೆ.